ಈ ಸಿರಿಭೂ ವಲಯದ ಕಾರ್ಯದ ಪ್ರಚಾರಕ್ಕೆ ನಾನು ಹೋದೆಲ್ಲ ಕಡೆಯಲ್ಲೂ ಬರೋದು ಆತಂಕ ಅಂದರೆ ಇದು. ಯಾಕೆಂದರೆ ಇಲ್ಲಿ ವ್ಯವಸ್ಥೆಗೆ ನೋಡುವಾಗೆ 1 ಗಂಟೆ ಕಾಲ ಇದಕ್ಕೆ ವಿತರಣೆ ಮಾಡಿರ್ತಾರೆ. ಆದರೆ 1 ಗಂಟೆಗೊಳಗೆ ಏನನ್ನೂ ಹೇಳೋದಕ್ಕೆ ಸಾಧ್ಯ ಇರೋದಿಲ್ಲ. ಆದರೂ ನಾನು ಬೇರೆ ಸುತ್ತಿ ಬಳಸಿ ಮಾತಾಡೋದು ಬೇಡ ಅಂದ್ಬಿಟ್ಟು ನಾನು ಏನು ಹೇಳಬೇಕೋ ಅದನ್ನು 1 ಗಂಟೆ ಕಾಲದೊಳಗಡೆಯಲ್ಲಿ ಅಳವಡಿಸೋ ಹಾಗೆ ಗುರುತು ಹಾಕ್ಕೊಂಡು ಬಂದಿದ್ದೀನಿ. ನನ್ನ ದುರದೃಷ್ಟವಶಾತ್ ಅನಾರೋಗ್ಯದ ನಿಮಿತ್ತ ಅದನ್ನು ಕೂಡ ನಿಮಗೆ ವ್ಯವಸ್ಥಿತವಾಗಿ ತಲುಪಿಸ್ತೀನೋ ಇಲ್ವೋ ಅನ್ನೋ ಅನುಮಾನ ಇದೆ. ಹಾಗಾಗಿ ನನ್ನ ಸ್ನೇಹಿತರು ಮತ್ತು ಈ ಸಿರಿಭೂ ವಲಯದ ಕಾರ್ಯಕ್ಕೆ ನನ್ನ ಉತ್ತರಾಧಿಕಾರಿಯಾಗಿರ್ತಕ್ಕಂಥ ಹೇಮಂತ್ ಕುಮಾರ್ ಜಿ ಅವರನ್ನು ಸಹಾಯ ಕೇಳಿದ್ದೀನಿ. ಅವರು ನಾನು ಎಷ್ಟಕ್ಕೆ ನಿಲ್ಲಿಸ್ತೀನೋ ಅಷ್ಟಿಂದ ಮುಂದಕ್ಕೆ ಅವರು ಮಾತಾಡಿಕೊಂಡೇ ಅದನ್ನು ತಿಳಿಸ್ತಾರೆ. ದಯವಿಟ್ಟು ಸಹಕರಿಸಬೇಕು ಅಂತ ಎಲ್ಲರಲ್ಲೂ ವಿನಂತಿ. ಕವಿ ಪರಿಚಯ ಕೇಳಿಸುತ್ತಾ ಎಲ್ರಿಗೂ? ವಾಗೀಶ್ವರಿ ಪ್ರತಿದಿನಂ ಮಮ ರಕ್ಷ ದೇವಿ. ನನಗೆ ಈ ಜಗತ್ತಿನ ಅಚ್ಚರಿಯ ಕಾವ್ಯವನ್ನು ಉಪದೇಶಿಸಿ ಈ ಕಾವ್ಯದ ಸರಳ ಪರಿಚಯವು ನಿಮ್ಮಿಂದಲೇ ಆಗಬೇಕೆಂದು ಆದೇಶಿಸಿದವರು ನಮ್ಮ ಕನ್ನಡ ನುಡಿವೆಣ್ಣ ಕುಲಗೆಡಿಸಿ ತಮ್ಮ ಕೀರ್ತಿ ಪ್ರತಿಷ್ಠೆಗಳ ಮೆರೆಸಲೆಣಿಸಿದ್ದವರ ನಿಮ್ಮ ನಿಧಿ ಧೀಶಕ್ತಿ ಬಲದಿಂದ ತೆರೆದಿಕ್ಕಿ ಚೆನ್ನುಡಿಯ ಕನ್ನಡಕ್ಕೆ ಕಲ್ಪತರು ಎನಿಸಿರುವ ಕನ್ನಡದ ಕರಿ ಭೀಷ್ಮ, ಒಂಟಿ ಸಲಗ, ಲಿಪಿ ಮುದ್ರಿಕಾಲಂಕಾರ, ಬಹುಮುಖ ಪ್ರತಿಭಾಶಾಲಿ, ಪ್ರಾಥಮಿಕ ಶಾಲಾ ಶಿಕ್ಷಕ, ಪತ್ರಿಕೋದ್ಯೋಗಿ, ಕನ್ನಡ ಟೈಪ್ರೈಟರ್ ಹಾಗೂ ಶೀಘ್ರಲಿಪಿಕರ್ತ ಸ್ವರ್ಗೀಯ ಕೆ ಅನಂತ ಸುಬ್ರಾಯರು ಅವರ ಸ್ಮರಣೆಯೊಂದಿಗೆ ನಾನು ಅವರಿಗೆ ಗುರು ಗೌರವವನ್ನು ಸಲ್ಲಿಸಿ ಈ ಮಾತನ್ನು ಪ್ರಾರಂಭ ಮಾಡ್ತಾಯಿದ್ದೇನೆ. ಸಿರಿಭೂ ವಲಯ ಕಾವ್ಯವು ಅತ್ಯಂತ ದೊಡ್ಡದಾದ ಕಾವ್ಯ. ಇದನ್ನು ಪರಿಚಯಿಸಬೇಕಾದರೆ ಕಾರ್ಯಕ್ರಮದಲ್ಲಿ ಗಂಟೆಗಳ ಮಿತಿಯನ್ನು ಇಟ್ಟುಕೊಂಡರೆ ನಡೆಯುವುದಿಲ್ಲ. ಇದರ ಸಮಗ್ರ ಪರಿಚಯ ಮಾಡುವಲ್ಲಿ ಕ್ಯಾಲೆಂಡರ್ಗಳೇ ಬದಲಾಗಬೇಕು. ಈಗ ಅಷ್ಟು ಸಮಯಾವಕಾಶವಿಲ್ಲ. ಇರುವ ಸಮಯದಲ್ಲೇ ನನಗೆ ಸಾಧ್ಯವಾದಷ್ಟನ್ನು ನಿಮ್ಮ ಮುಂದಿರಿಸಲಿದ್ದೇನೆ. ಕಾವ್ಯ ವಾಚನ ಮಾಡಿ ಅದನ್ನು ವ್ಯಾಖ್ಯಾನಿಸಬೇಕೆಂದರೆ ಹೆಚ್ಚು ಸಮಯದ ಅಗತ್ಯವಿರುತ್ತದೆ. ಸಿರಿಭೂ ವಲಯ ಕಾವ್ಯವು ತುಂಬ ಕಠಿಣವಾದ ಶೈಲಿಯಲ್ಲಿ ಚಕ್ರಬಂಧ ರೂಪದಲ್ಲಿ ರಚನೆಯಾಗಿದ್ದರೂ ಮೂಢರಿಗೂ ಅತ್ಯಂತ ಸರಳವಾದ ಓದಿಗೆ ಅನುಕೂಲವಾಗುವ ಹಾಗೆಯೇ ಕಾವ್ಯ ರಚನೆಯಾಗಿದೆ. ಆದ್ದರಿಂದ ನಾನು ವಾಚನ ಮಾಡುವುದರಲ್ಲೇ ನಿಮಗೆ ಕಾವ್ಯವು ಅರ್ಥವಾಗಿರುತ್ತದೆ. ಅಗತ್ಯವಿರುವಲ್ಲಿ ಮಾತ್ರ ನಾನು ಸಾಂಗತ್ಯದ ಸರಳ ಅರ್ಥ ವಿವರಿಸಿರುವೆ. ನನಗೆ ಇಲ್ಲಿ ನೀಡಿರುವ 1 ಗಂಟೆಯ ಅವಧಿಗೆ ನಾನು ಈ ಪರಿಚಯ ಕಾರ್ಯವನ್ನು ಅಳವಡಿಸಿದ್ದೇನೆ. ಈ ಕಾವ್ಯವು ಹುಟ್ಟಿದಂದಿನಿಂದಲೇ ಒಂದು ವಿವಾದಿತ ಕಾವ್ಯ. ಈ ವಿವಾದವು ಇಂದಿಗೂ ಮುಂದುವರೆದಿದೆ. ನಾನು ಇಲ್ಲಿ ನೀಡಬಹುದಾದ ವಿವರಣೆಗಳಿಂದ ನಿಮ್ಮಲ್ಲಿ ಕೆಲವರಿಗೆ ಹಲವು ಸಂದೇಹಗಳು ಹುಟ್ಟುವುದು ಸಹಜ. ನಿಮಗೆ ಸೂಕ್ತ ಬಿಡುವುದು ಹೊರತಾಗ ಇದಕ್ಕೆ ಸಮಂಜಸವಾದ ಉತ್ತರ ನೀಡಲಾಗುತ್ತದೆ. ನಾನೇ ನೇರವಾಗಿ ನೀಡೋಕ್ಕಾಗದೆ ಹೋದರೂ ನನ್ನ ಜೀವಿತದಲ್ಲಿ 49 ವರ್ಷಗಳನ್ನು ಇದಕ್ಕಾಗಿ ಸವಿಸಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟ ಸಮಗ್ರ ಮಾಹಿತಿಗಳನ್ನು 4000 ಪುಟಗಳ ವ್ಯಾಪ್ತಿಯಲ್ಲಿ ದಾಖಲಿಸಿದ್ದೇನೆ. ಅದರ ಪ್ರತಿಯನ್ನು ಇಲ್ಲಿನ ಗ್ರಂಥಾಲಯದಲ್ಲಿ ಕೊಟ್ಟಿದ್ದೇನೆ. ಅದನ್ನು ನೀವು ವಿಶ್ರಾಂತಿಯಾಗಿ ಓದಿ ಅರ್ಥ ಮಾಡಿಕೊಂಡು ಮನನ ಮಾಡ್ಕೋಬಹುದು. ಆದ್ದರಿಂದ ಕಾರ್ಯಕ್ರಮದ ನಡುವೆ ಯಾವುದೇ ಪ್ರಶ್ನೋತ್ತರಕ್ಕೂ ಅವಕಾಶವಿಲ್ಲ. ವಿವೇಕಿಗಳಾದ ತಾವೆಲ್ಲರೂ ಈ ವಿಚಾರದಲ್ಲಿ ಸಹಕರಿಸಬೇಕಾಗಿ ವಿನಂತಿ. ನಾನು ಇಲ್ಲಿ ನಿಮಗೆ ವಿವರಿಸುತ್ತಿರುವ ಮಾಹಿತಿಗಳೆಲ್ಲವೂ ನೇರವಾಗಿ ಸಿರಿಭೂ ವಲಯ ಕಾವ್ಯದಿಂದಲೇ ಸಂಗ್ರಹಿಸಿದವು. ಯಾವುದೂ ಸ್ವಕಪೋಲಕಲ್ಪಿತವಲ್ಲ. ನಾನು ಬಾಯಿ ಬಿಟ್ಟೆ ಅಂತಂದರೆ ವಿದ್ವಾಂಸರುಗಳು ಹೇಳೋದು ಬಾಯಿ ಬಂದ ಮಾತಾಡ್ತಾನೆ ಅವನು ಏನೇನೋ ಅಂತಂತ ಹೇಳ್ತಾರೆ. ಅಂಥ ಅಪರಾಧ ನಾನೆಲ್ಲ ಮಾಡಿಲ್ಲ. ಕಾವ್ಯಕ್ಕೆ ಸಂಬಂಧಪಟ್ಟಿದ್ದನ್ನು ಮಾತ್ರ ದಾಖಲಿಸಿದ್ದೀನಿ. ನಿಮ್ಮ ಸಮಯ ಹಾಳಾಗೋದಿಲ್ಲ. ಕುಮದೇಂದ್ರ ಮುನಿಯು ಯಾಪನೀಯ ಎಂಬ ದಿಗಂಬರ ಜೈನ ಸಂಪ್ರದಾಯಕ್ಕೆ ಸೇರಿದ ಮುನಿ. ತನ್ನ ಪೂರ್ವಾಶ್ರಮದಲ್ಲಿ ಕನ್ನಡದ ಸುಪ್ರಸಿದ್ಧ ರಾಜವಂಶಗಳಲ್ಲಿ ಒಂದಾದ ಗಂಗಾ ಕುಲದಲ್ಲಿ ಜನಿಸಿದವನು.
ವಾಸುಪೂಜ್ಯರ ಮಗನಾದ ಉದಯಚಂದ್ರನ ಮಗ. ವಿಶ್ವಜ್ಞಾನ ಕೋವಿದನೆಂದು ಹೆಸರಾಂತವನು. ಪ್ರಸಿದ್ಧ ಗಣಿತಶಾಸ್ತ್ರಜ್ಞ ವೀರಸೇನಾಚಾರ್ಯ ಹಾಗೂ ಮಹಾಪುರಾಣದ ಕರ್ತೃ ಜಿನಸೇನಾಚಾರ್ಯರ ಶಿಷ್ಯ. ರಾಷ್ಟ್ರಕೂಟ ಸಾಮ್ರಾಟ ಅಮೋಘವರ್ಷನಿಗೂ ಗಂಗಕುಲದ ಚಕ್ರವರ್ತಿ ಸೈಗೊಟ್ಟ ಶಿವಕುಮಾರನಿಗೂ ಗುರುವಾಗಿದ್ದವನು. ನಂದಿ ಬೆಟ್ಟದ ಸಮೀಪದ ಯಲವಳ್ಳಿ ಎಂಬ ಗ್ರಾಮದಲ್ಲಿ ನೆಲೆಸಿ ಯಲವಬೂರಿಸಿ ಎಂದು ಪ್ರಖ್ಯಾತನಾಗಿದ್ದವನು. ಅವನು ಅಮೋಘವರ್ಷನ ಅತ್ತಿಗೆ ಜಕಿಲಿಕೆಯಬ್ಬೆ ಎಂಬಾಕೆಯ ಕೃಪಾಪೋಷಿತನಾಗಿ ನಂದಿ ಬೆಟ್ಟದ ತಪ್ಪಲಿನಲ್ಲಿ 1500 ಜನ ಶಿಷ್ಯರಿಗೆ ಗಣಿತ ಹಾಗೂ ಗಣಕಯಂತ್ರ ಕ್ರಮದ ಗುರುಕುಲ ನಡೆಸುತ್ತಿದ್ದವನು. ಈ ಮಾಹಿತಿಗಳ ಆಧಾರದಲ್ಲಿ ಕುಮುದೇಂದ್ರ ಮುನಿಯು ಕ್ರಿಸ್ತಶಕ 800ರಲ್ಲಿ ಜೀವಿಸಿದ್ದವನು. ಇಂದಿನ ಆಧುನಿಕ ವಿಜ್ಞಾನದ ಸಾಧನೆಗಳಾದ ರೇಡಿಯೋ, ಟೆಲಿವಿಷನ್, ವಿಮಾನಯಾನ, ಬಾಹ್ಯಾಕಾಶ, ಉಪಗ್ರಹ, ಗಣಕಯಂತ್ರ ಕ್ರಮ, ವೈದ್ಯಕೀಯ ವಿಜ್ಞಾನ ಮುಂತಾದ ಎಲ್ಲ ಕ್ಷೇತ್ರಗಳಲ್ಲೂ ಮಹತ್ತರವಾದ ಅರಿವು ಹೊಂದಿ ಪಾರಮಾರ್ಥಿಕವಾಗಿ ಈ ಜ್ಞಾನವೆಲ್ಲವೂ ನಿರುಪಯೋಗಿ ಎಂದು ಭಾವಿಸಿ ಅವುಗಳನ್ನು ಕಾಲಿನಿಂದ ಒದ್ದು ಎದ್ದು ಬಂದ ಮುನಿವಂಶದವನು. ಕವಿಯು ಈ ಕಾವ್ಯವನ್ನು 64 ಅಕ್ಷರಗಳ ಸರ್ವಭಾಷಾಮಯೀ ಭಾಷಾ ಕನ್ನಡ ಭಾಷಾ ಲಿಪಿಕ್ರಮದಲ್ಲಿ ಚಕ್ರಬಂಧ ರೂಪದಲ್ಲಿ ಮೊದಲಿಗೆ ರಚಿಸಿದನು. ಇದು ಅಂಕೆನಲ್ಲಿ ಬರೆದುಬಿಟ್ಟ ಅಂಕಚಕ್ರವನ್ನು ಡಿಕೋಡ್ ಮಾಡೋದು ಕಷ್ಟ. ಹಾಗೆ 108 ಕಥೆಗಳನ್ನು ಕಟ್ಟಿ ಜನ ತಲೆ ಕೆಡಿಸ್ಬಿಡ್ತಾರೆ. ಏನಿಲ್ಲ, ನನ್ನಂತಹ ಒಬ್ಬ ಮೂರ್ಖ ಇದನ್ನು ಶ್ರಮಪಟ್ಟು ಅರ್ಥ ಮಾಡಿಕೊಂಡು ಜನಕ್ಕೆ ವ್ಯವಸ್ಥಿತವಾಗಿ ತಿಳಿಸುವಂಥ ಕ್ರಮದಲ್ಲಿ ಈ ಪುಸ್ತಕವನ್ನು ಬರೆದಿದ್ದಾನೆ. ಜಗತ್ತಿನ ಎಲ್ಲ ಭಾಷೆಗಳ, ಎಲ್ಲ ಧರ್ಮಗಳ, ಜ್ಞಾನ ವಿಜ್ಞಾನಗಳೊಂದಿಗೆ ಎಲ್ಲ ವಿಚಾರಗಳಿಗೆ ಸೇರಿದ ಪ್ರಾಚೀನ ಗ್ರಂಥಗಳ ಸಾರವನ್ನು ಕೇವಲ 0 ಸಹಿತವಾದ 1 ರಿಂದ 9ರವರೆಗಿನ 10 ಕನ್ನಡ ಅಂಕಿಗಳ ನೂತನವಾದ ನವಮಾಂಕ ಪದ್ಧತಿಯ 8ರ ವರ್ಗದ 64 ಧ್ವನಿ ಸಂಕೇತಗಳಲ್ಲಿ ಕಟ್ಟಿರಿಸಿದ ಮಹಾನ್ ಸರ್ವಜ್ಞ ಸ್ವರೂಪಿ. ಅದನ್ನು ಜೋಡಿಸ್ಕೊಂಡು ಏನೇನಿದೆ ಅಂತಂತ ಹೇಳಬೇಕಾದರೆ ನನ್ನಂಥವನಿಗೆ ಅಸಮರ್ಥನಾಗಿರ್ತೀನಿ. ಹಾಗಿರುವಾಗ ಅದರಲ್ಲಿರೋ ವಿಚಾರನ ತಿಳ್ಕೊಂಡು ಏನಿದೆ, ಇದನ್ನು ಯಾಕೆ ಮಾಡ್ದ, ಕನ್ನಡಿಗರಿಗೆ ಇದರಿಂದ ಏನು ಸಿಕ್ತು ಅಂತ ಚಿಂತನೆಯನ್ನು ನೀವು ಮಾಡಿದರೆ ನಿಮಗೆ ಮಹತ್ತರವಾದ ಫಲ ಸಿಕ್ಕುತ್ತೆ. ದೇಸಿ ಶೈಲಿಯಲ್ಲಿ ಜಗತ್ತಿನ ಮೊಟ್ಟಮೊದಲನೇ ವಿಶ್ವಕಾವ್ಯವನ್ನು ನಿರೂಪಿಸಿದ ಕನ್ನಡದ ಆದಿಕವಿ ಕುಮುದೇಂದ್ರ ಮುನಿ. ಹೀಗಂತಿದಾಗೆ ನಮ್ಮ ವಿದ್ವಾಂಸರುಗಳಿಗೆ ಒಂಥರ ಭತ್ತ ಕಲಸಾಗ್ಬಿಡತ್ತೆ. ಪಂಪನೇ ಆದಿಕವಿ ಅಂತಂತ ಹೇಳ್ತಾರೆ. ಪಂಪನಿಗಿಂತ 100 ವರ್ಷ ದೊಡ್ಡವನು ಇವನು, ಅದನ್ನು ಹೇಳಬಾರದು. ಕಾವ್ಯ ಪರಿಚಯ. ಜೈನ ಸಂಪ್ರದಾಯದ ಮೊದಲ ತೀರ್ಥಂಕರ ಆದಿನಾಥ ಋಷಭದೇವನು ತನ್ನ ಹಿರಿಯ ಕುವರಿ ಬ್ರಾಹ್ಮಿಗೆ ತಿಳಿಸಿದ ಅಕಾರಾದಿ ಹಕಾರ ಅಂತ 60 ಕನ್ನಡ ಧ್ವನಿ ಸಂಕೇತಗಳು ಹಾಗೂ 4 ಯೋಗವಾಗಳಿಂದ ಕೂಡಿದ 64 ಅಕ್ಷರಗಳ ವರ್ಣಮಾಲೆಯ ಸರ್ವಭಾಷಾಮಯೀ ಭಾಷಾ ಕನ್ನಡ ಲಿಪಿ ಹಾಗೂ ಕಿರಿಯ ಕುವರಿ ಸೌಂದರ್ಯಗೆ ತಿಳಿಸಿದ 0ಯಿಂದ ಉಗಮವಾದ ಕನ್ನಡದ 1 ರಿಂದ 9 ಹಾಗೂ 0 ಸಹಿತವಾದ 10 ಅಂಕಿಗಳು ಪರಸ್ಪರ ಸಮ ಎಂದು. ನಾನು ಓದುವಾಗ ಒಂದು ಸ್ವಲ್ಪ ನನ್ನ ದೋಷದಿಂದ ನಿಮಗೆ ಸರಿಯಾಗಿ ದಾಟ್ತಲೇ ಇರ್ಬೋದು, ಆದರೆ ಇದಿಷ್ಟು ನಾವು ತಿಳ್ಕೋಬೇಕು. ಆ 64 ಅಂಕಿಗಳು ಮತ್ತು ಈ 9, 10 ಅಂಕಿಗಳು 64 ಅಕ್ಷರಗಳು ಪರಸ್ಪರ ಸಮ ಅಂತ ಋಷಭದೇವ ಮಗಳಿಗೆ ಹೇಳಿದ. ಆ ವಿಚಾರ ತಿಳ್ಕೊಂಡು ಇವನು ಅದನ್ನು ಹಾಗಿದ ಮೇಲೆ 10 ಅಂಕಿಗಳನ್ನು ಬಳಸಿ ನಾನು ಇದು ಮಾಡಬಹುದಲ್ಲ, 64 ಅಕ್ಷರ ಇದು ಮಾಡ್ತಂದ್ರೆ ಇಡೀ ಜಗತ್ತಿನ ಸಾಹಿತ್ಯವನ್ನೇ ಕಟ್ಟಿರಿಸ್ಬೋದಲ್ಲ ಅನ್ನೋ ಒಂದು ಯೋಚನೆಯನ್ನು ಇಟ್ಕೊಂಡು ಕೆಲಸ ಮಾಡ್ತಾನೆ. ಅಂಕಿಗಳು ಪರಸ್ಪರ ಸಮ ಎಂಬುದನ್ನು ಆದಿ ಮನ್ಮಥ ಗೊಮ್ಮಟದಿಂದ ಅರಿತು ಕನ್ನಡದ 64 ಧ್ವನಿ ಸಂಕೇತಗಳಿಂದ ರಚನೆಯಾಗಿರುವ ಏಕೈಕ ಕನ್ನಡ ಅಂಕ ಕಾವ್ಯ ಸಿರಿಭೂವಲಯ. ಈ ಕಾವ್ಯದ ಹೆಸರು ಹಿಂದೆ ಮುಂದಾಗಿ ಓದಿದರೆ ಯಲವಬೂರಿಸಿ ಎಂದಾಗುತ್ತದೆ. ಅವನು ಯಲವಳ್ಳಿನಲ್ಲಿದ್ದವನು, ಯಲವಬೂರಿಸಿ ಅಂತ ಪ್ರಸಿದ್ಧನಾದವನು. ಸಿರಿಭೂವಲಯ ಅಂತ ಕಾವ್ಯ ಬರೆದ. ಅದನ್ನು ಹಿಂದೆ ಮುಂದಾಗಿ ಓದಿದರೆ ಕಾವ್ಯದ ಹೆಸರು, ಕವಿ, ವಾಸಸ್ಥಳ ಮತ್ತು ಕಾವ್ಯನಾಮ ಇಷ್ಟು ಒಂದೇ ಶಬ್ದದಲ್ಲಿ ಸೇರುವ ಹಾಗೆ.
ಈ ಕಾವ್ಯಕ್ಕೆ ಸರ್ವಭಾಷಾಮಯಿ, ಸರ್ವಶಾಸ್ತ್ರಮಯಿ, ಸರ್ವಜ್ಞಾನಮಯಿ ಎಂಬ ಪ್ರಖ್ಯಾತಿಯೂ ಇದೆ. ಜಗತ್ತಿನಲ್ಲಿ ಯಾವುದೂ ಆಕಸ್ಮಿಕವಾಗಿ ನಡೆಯುವುದಿಲ್ಲ. ನಾವು ಅಂದ್ಕೊಂಡ್ಬಿಡ್ತೀವಿ ಆಕ್ಸಿಡೆಂಟಲ್ಲಾಗಿ ಆಯ್ತು ಕಣ್ರಿ, ಹೋಗ್ತಾಯಿತ್ತು ಹಿಂದ್ಗಡೆಯಿಂದ ಬಂದು ಹೊಡೆದಾಗ ಆ ಘಟನೆ ಆಗೋಯ್ತು ಅಂತಂತ. ಜಗತ್ತಿನಲ್ಲಿ ಯಾವುದೂ ಹಾಗೆ ನಡೆಯೋಲ್ಲ ಅಂತ ಕುಂಬೆಂದು ಹೇಳ್ತಾರೆ. ಎಲ್ಲವೂ ಜೀವಿಗಳ ಪೂರ್ವಾರ್ಜಿತ ಕರ್ಮ ಫಲಾನುಸಾರವಾಗಿ ಗಣಿತಾತ್ಮಕವಾಗಿದೆ. ಜಗತ್ತಿನಲ್ಲಿರುವ ಸುಖ ದುಃಖ, ಲಾಭ ನಷ್ಟ, ಪಾಪ ಪುಣ್ಯ, ಶೀಲ ಅಶ್ಲೀಲ ಮುಂತಾದ ದ್ವಂದ್ವಗಳೆಲ್ಲವೂ ಸಮವಾಗಿವೆ. ಇರುವುದು ಒಂದೇ, ಮಾನವರೆಲ್ಲರಿಗೂ ಒಂದೇ ಧರ್ಮ ಇರುವುದು, ಅದು ಜೀವಧರ್ಮ ಎಂಬ ಮೂಲಭೂತವಾದ 3 ವಿಚಾರಗಳನ್ನು ಸಿರಿಬೋಲೆ ಕಾವ್ಯ ಪ್ರತಿಪಾದಿಸುತ್ತದೆ. ಅವನು ಋಷಭದೇವನ ಕಾಲದಲ್ಲಿ ಜೀವಧರ್ಮ ಅಂತಾಯಿತು, ಆಮೇಲೆ ಅದು ಜೈನ ಧರ್ಮ ಅಂತಂತ. ಜಗತ್ತಿನಲ್ಲಿ ಜ್ಞಾನಕ್ಕೆ ಸಂಬಂಧಿಸಿದಂತೆ ಎಲ್ಲ ವಿಚಾರಗಳಿಗೂ ಇಲ್ಲಿ ಸ್ವಲ್ಪ ಸಮಸ್ಯೆ ಬರುತ್ತೆ ಕೆಲವರಿಗೆ. ಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಜಗತ್ತಿನಲ್ಲಿ ಏನೇನು ಮಾಹಿತಿಗಳು ಇದೆಯೋ ಅದಷ್ಟೂ ಋಗ್ವೇದವೇ ಮೂಲ ಆಧಾರ ಅಂತ ಹೇಳ್ತಾರೆ. ಸಂತೋಷವಾದ ಒಂದು ಸಲ ಕೈ ಚಪ್ಪಾಳೆ ತಟ್ಟಿ ನನಗಲ್ಲ ಕುಂಬೆಂದು ಮನೆಗೆ. ಜ್ಞಾನ ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ, ಏನಾಗುತ್ತೆ ಅಂತನ್ನೋದನ್ನು ಅವನು ಆಮೂಲಾಗ್ರವಾಗಿ ಪರಿಶೀಲಿಸಿದಂಥ ಮಹಾತ್ಮ. ಚಕ್ರಬಂಧದ ಅಕ್ಷರ ಬಹುವಲಯವು ಮುಂದಿನವರ ಕೈಚಳಕಕ್ಕೆ ಸಿಲುಕಿ, ನಮ್ಮಲ್ಲಿ ಒಂದು ಕೆಟ್ಟ ಪದ್ಧತಿ ಇದೆ, ಯಾವ ಲಿಪಿನಲ್ಲೇ ಬರೆದಿಡಿ ಸಾಹಿತ್ಯನ ಅದನ್ನು ಜಾತಿ ಕಳಿಸ್ಬಿಟ್ಟು ನಮ್ಮ ಭಾವನೆಗಳೇನಿದೆಯೋ ಅದನ್ನು ತುಂಬೋದು ಅದರೊಳಗಡೆಯಲ್ಲಿ. ಆವಾಗ ಆ ಸಾಹಿತ್ಯದ ಸತ್ವ ಹೋಗುತ್ತೆ. ಯಾರು ಬರೆದಿರ್ತಾರೋ ಅವರದ್ದು ಉಳ್ಕೊಳ್ಳುತ್ತೆ. ಇಲ್ಲಿ ಇವನು ಅದನ್ನು ನೋಡಿಬಿಟ್ಟು ಹೀಗೆ ಮಾಡಿದರೆ ಹಾಗಾಗುತ್ತೆ ಅಂತಂದ್ಬಿಟ್ಟು ಕಾವ್ಯವನ್ನು ಮೊದಲು ಬರೀಬೇಕಾದ್ರೇ ಚಕ್ರಬಂಧ ರೂಪದಲ್ಲಿ ಕಾವ್ಯ ಬರೆದಿಟ್ಟ. ಆ ಚಕ್ರಬಂಧ ರೂಪದಲ್ಲಿ ಬರೆದಿಟ್ಟಿರೋ ಕಾವ್ಯವನ್ನು ದುರದೃಷ್ಟವಶಾತ್ 53ರಿಂದ ಇಲ್ಲಿ ತನಕನೂ ಯಾವೊಬ್ಬ ವಿದ್ವಾಂಸರು ಮುಟ್ಟಕ್ಕೆ ಹೋಗಿಲ್ಲ. ಯಾಕೆ ಅಂತಂದರೆ ಅದು ಅವ್ರ ತಲೆಗೆ ಹೋಗೋಲ್ಲ ಅನ್ನೋದು ಒಂದು ಕಾರಣ ಇರ್ಬೋದು. ಎರಡನೇದು, ಅಯ್ಯೋ ಇದೆಲ್ಲ ಸಮಯ ಬೇಕು ಕಣ್ರಿ, ಸಮಯ ಜಾಸ್ತಿ ತೊಗೊಳುತ್ತೆ, ನಮಗೆ ಮಾಡೋಕ್ಕೆ ಟೈಮ್ ಇಲ್ಲ, ಬೇರೆ ಕೆಲಸಗಳಿರುತ್ತೆ, ಅಸೈನ್ಮೆಂಟ್ ಇರುತ್ತೆ ಅಂತ. ಹಾಗಂತ ಬಿಟ್ಟರೆ ಜಗತ್ತಿನ ಅಮೂಲ್ಯವಾದ ಜ್ಞಾನ ನಿಧಿ ಇದನ್ನು ಜನಕ್ಕೆ ಜಗತ್ತಿಗೆ ಕೊಡೋರು ಯಾರು? ಯಾರು ಒಬ್ಬರು ಸೊಂಟ ಕಟ್ಕೊಂಡು ನಿಂತ್ಕೋಬೇಕು ಈ ಕೆಲಸ ಆಚಾಗ ಮಾಡೋಕ್ಕೆ. ಅಂಥ ಕೆಲಸವನ್ನು ಒತ್ತಾಯಪೂರ್ವಕವಾಗಿ ಅನಂತ ಸುಬ್ರಾಯರು ನನ್ನ ತಲೆಗೆ ಕಟ್ಟಿ ನೀವೇ ಮಾಡಬೇಕು ಈ ಕೆಲಸನ. ಅದೇನು ಯೋಗವಿತ್ತು ಅದನ್ನು ಮಾಡಿ ಮುಗಿಸಿದ್ರೆ ಫಲ ಏನಿದೆ ಅದನ್ನು ಜನಕ್ಕೆ ಎಲ್ರಿಗೂ ತಲುಪಿಸ್ತಾ ಇದ್ದೀನಿ. ಕೈಚಳಕಕ್ಕೆ ಸಿಲುಕಿ ಕಲಬೆರಕೆ ಆಗದಂತೆ ಶುದ್ಧ ರೂಪದಲ್ಲಿ ಸಂರಕ್ಷಿಸುವುದು ಕವಿಯ ಉದ್ದೇಶ. ಈ ಕಾವ್ಯವು ಮೂಲತಃ ಚಕ್ರಬಂಧ ರೂಪದಲ್ಲಿ ಆಖ್ಯಾನ ಕಾವ್ಯವಾಗಿದ್ದು ಅದನ್ನು ಕವಿಯು ಅಂಕರೂಪಕ್ಕೆ ಪರಿವರ್ತಿಸಿದ್ದಾನೆ. ಈ ಕಾವ್ಯ ರಚನೆಯಲ್ಲಿ 6000 ಗಣಿತ ಸೂತ್ರಗಳನ್ನು ಬಳಸಲಾಗಿದೆ. 1, 2, 3 ಸೂತ್ರವಲ್ಲ. ಈ ವೇದಗಣಿತಕ್ಕೆ ಹೋಯಿತು ಅಂತಂದ್ರೆ 30-40 ಸೂತ್ರ ಇದೆ ಅಂತಂತ ಹೇಳ್ತಾರೆ. ಇಲ್ಲಿ ಇವನು 6000 ಸೂತ್ರಗಳನ್ನು ಬಳಸಿದ್ದಾನೆ. ಯಾಕೆ ಅಂತಂದರೆ ಜಗತ್ತಿನ 718 ಭಾಷೆಗಳ ಸಾಹಿತ್ಯವನ್ನು ಇಲ್ಲಿ ಕಟ್ಟಿಡಬೇಕಾದ್ರೆ ಅವನಿಗೆ ಆ ಹೊಸ ಟೂಲ್ ಅಗತ್ಯ ಇತ್ತು. ಅದನ್ನು ಮಾಡಿಕೊಂಡು ಮುಂದುವರೆದಿದ್ದಾನೆ. 6000 ಪ್ರಶ್ನೆಗಳಿಗೆ ಉತ್ತರಗಳಿವೆ. ಇಲ್ಲಿ ಈ ಅಂಕಕಾವ್ಯದ ವ್ಯಾಪ್ತಿ 16,000 ಪುಟಗಳು. ಆ ಪುಟಗಳನ್ನು ಚಕ್ರ ಅಂತಂತ ಕರೀತಾರೆ. ಆ ಚಕ್ರದಲ್ಲಿ ಹೇಗಿರುತ್ತೆ ಅದರ ಸ್ವರೂಪ ಅಂತಂದಾಗ, ಉದ್ದ ಸಾಲಿನಲ್ಲಿ 27, ಅಡ್ಡ ಸಾಲಿನಲ್ಲಿ 27 ಚಿಕ್ಕ ಚಿಕ್ಕ ಚೌಕಗಳಿರೋಂಥ ವಿಭಾಗಿಸಿ 729 ಸಣ್ಣ ಚೌಕಗಳನ್ನು ರೂಪಿಸಲಾಗಿದೆ. ಈ ಚೌಕಗಳಲ್ಲಿ ಕನ್ನಡದ 1ರಿಂದ 64 ಅಂಕೆಗಳನ್ನು ಸೂತ್ರಬದ್ಧವಾಗಿ
ಸಿಕ್ತು. ಪುಕ್ಕಟ್ಟೆ 729 ಮನೆಗಳು ಸಿಕ್ತು. ಹಾಕಯ್ಯ ಮನಸ್ಸಿಗೆ ಸುಡೋಕ್ಕೂ ಅವರು ಇವರು ಅಂತ ಜಪಾನ ಹಾಕ್ತಾರಲ್ಲ, ಹಾಗೆ ಅಂತ ಹಾಕಿದ್ರೆ ನಿಮಗೇನು ಸಿಕ್ಕೋಲ್ಲ. ಸೂತ್ರಬದ್ಧವಾಗಿ ಅದನ್ನು ತುಂಬ್ಕೊಂಡು ಹೋಗಿದ್ದಾನೆ. ಹೇಗೆ ಹೋಗಬೇಕು, ಯಾವ್ಯಾವ ಸೆಲ್ಲಲ್ಲಿ ಯಾವ್ಯಾವ ನಂಬರ್ ಬರಬೇಕು, ಹಾಗೆ ಮಾಡಿದ ಕಾರಣ ನಮಗೆ ಈ ಕಾವ್ಯ ಸಿಕ್ಕೋದಕ್ಕೆ ಅವಕಾಶವಾಯಿತು. ಈ ಚೌಕಗಳಲ್ಲಿರುವ ಅಂಕೆಗಳನ್ನು ಅದಕ್ಕೆ ಅನ್ವಯವಾಗುವ ಅಕ್ಷರಗಳಿಗೆ ಪರಿವರ್ತಿಸಿದಾಗ ಅಕ್ಷರ ಚಕ್ರ ದೊರೆಯುತ್ತದೆ. ಈ ಅಕ್ಷರ ಚಕ್ರವನ್ನು ಕಾವ್ಯದಲ್ಲಿ ಸೂಚಿಸಿರುವ 40 ಬೇರೆ ಬೇರೆ ಬಂಧಗಳಲ್ಲಿ ಹೋಲಿ ಅದನ್ನು ಮಾಡಿಬಿಟ್ಟು ಸೂತ್ರಬದ್ಧ ತುಂಬ ಸುರತೆ ಅಂತೇಳಿ ಸೂತ್ರ ಏನು ಅಂತಂತ ಯಾರಿಗೂ ಗೊತ್ತಿಲ್ಲ ಮೊದಲನೇದಾಗಿ. ಅಥವಾ ಪ್ರಚಂಡ ಗಣಿತಶಾಸ್ತ್ರಜ್ಞರಿಗೆ ಗೊತ್ತಿರಬಹುದು, ಗೊತ್ತಿದ್ದರೆ ಅವ್ರಿಗೆ ಅದನ್ನು ಮಾಡ್ಕೊಳ್ಳೋಕ್ಕಾಗೋಲ್ಲ. ಯಾಕೆ ಅಂತಂದರೆ ಅದು ಅನ್ವಯವಾಗೋದು ಕನ್ನಡ ಅಂಕಿಗಳಿಗೆ. ಅವ್ರಿಗೆ ಕನ್ನಡ ಅಂಕಿ ಬಂದಿರೋ ಮಾತ್ರ ಇದನ್ನು ಅರ್ಥ ಮಾಡ್ಕೊಳ್ಬಲ್ರು, ಮುಂದಕ್ಕೆ ಹೋಗ್ಬೋದು. ಇದೆ ನಾನು ಈ ಪುಸ್ತಕಗಳ ಸರಳ ಪರಿಚಯಗಳ ಇಂಗ್ಲೀಷ್ ಭಾವಾನುವಾದ ಮತ್ತು ಹಿಂದಿ ಭಾವಾನುವಾದವನ್ನು ಮಾಡಿಸಿ ಉದ್ದೇಶಪೂರ್ವಕವಾಗಿ ಅದನ್ನು ಪ್ರಚಾರ ಮಾಡಿದೆ. ಜರ್ಮನಿಯವರು 10 ಕಾಪಿ ತರಿಸ್ಕೊಂಡ್ರು. ಅವ್ರಿಗೇನು ಅಂದರೆ ಇದನ್ನು ನೋಡಿಬಿಟ್ರೆ ನಾವು ಈ ಕೆಲಸ ಮುಗಿಸ್ಬಿಡ್ಬೋದು ಕಂಪ್ಯೂಟ್ರ್ನಲ್ಲಿ. ಇವತ್ತಿಗೂ ಕೆಲವರೆಲ್ಲ ಅನೇಕರಲ್ಲಿದೆ, ಕಂಪ್ಯೂಟರಿಗೆ ಕೊಟ್ಟುಬಿಟ್ರೆ ಕಂಪ್ಯೂಟರ್ ಕ್ಯಾನ್ ಡೂ ದಿಸ್ ಜಾಬ್ ವಿತ್ ಇನ್ ನೋ ಟೈಮ್ ಅಂತ. ಅವರ ಅಪ್ಪನಾಣೆ ಆ ಕೆಲಸ ಮಾಡೋದಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಆ ಸಾಂಗತ್ಯ ಪದ್ಯಗಳ ಸ್ವರೂಪ ಏನು ಅಂತ ಗೊತ್ತಿಲ್ಲದೆ ಹೋದರೆ ಅದನ್ನು ಹೇಗೆ ಕಂಪೋಸ್ ಮಾಡಬೇಕು ಅಲ್ಲಿರೋ ಅಂಕಿಗಳನ್ನ ಅಂತ ಅನ್ನೋದು ಯಾರ ತಲೆಗೂ ಹೋಗೋದಿಲ್ಲ. ಹಾಗೆ ಹೋಗಬೇಕಾದ್ರೆ ನಾವು ಮ್ಯಾನ್ಯುಯಲ್ಲಾಗಿ ಕೂತ್ಕೊಂಡು ಅದು ಒಂದೊಂದನ್ನೇ ಹುಡುಕಿ ತೆಗೆದಿಟ್ಕೊಂಡು ಮಾಡಿದಾಗ ಆ ಕೆಲಸ ಸಿಕ್ಕುತ್ತೆ. ಈ ಕೆಲಸವನ್ನು ನಾನು ಬುದ್ಧಿ ಇಲ್ಲದೆ 40 ವರ್ಷಗಳ ಕಾಲ ಕೂತ್ಕೊಂಡು ಮಾಡಿದೆ. ಆದ್ದರಿಂದ ಈ ವಿಚಾರಗಳು ಅಷ್ಟೆಲ್ಲ ಆಚೆಗೆ ಬರೋದಕ್ಕಾಯಿತು. ಮಾಡಬೇಕು ಅಂತಂದರೆ ಹೌದು, ಯಾರಾದರೂ ಮಾಡಬೇಕು. ನಾವು ಜಗತ್ತಿನಲ್ಲಿ ದುಡ್ಡೇ ಪ್ರಧಾನವಾದ, ದುಡ್ಡಿಂದ ಎಲ್ಲದನ್ನು ಸಾಧಿಸ್ಬಿಡ್ತೀವಿ ಅಂತಂತ ಹೊರಟ್ರೆ ಏನನ್ನೂ ಮಾಡೋಕ್ಕಾಗೋದಿಲ್ಲ. ಅದರ ಮೂಲ ಸತ್ವ ಏನು ಅನ್ನೋದನ್ನು ತಿಳ್ಕೊಂಡು ಮುಂದಕ್ಕೆ ಹೊರಟ್ರೆ ಏನನ್ನು ಬೇಕಾದ್ರೂ ಉರುಳಿಸ್ಬಿಡ್ಬೋದು. ಇದರಲ್ಲಿ ಅರ್ಥಪೂರ್ಣವಾಗಿ ನಾವು ಜೋಡಿಸ್ಕೊಂಡಾಗ ಸಿಗುವ ಕನ್ನಡ ಸಾಂಗತ್ಯ ಪದ್ಯಗಳ ಸಂಖ್ಯೆ 6 ಲಕ್ಷ. 6 ಲಕ್ಷ ಪದ್ಯಗಳು ನಿಮಗೆ ಸಿಕ್ಕುತ್ತವೆ. ಆ 6 ಲಕ್ಷ ಪದ್ಯಗಳು ಸಿಕ್ಕಿದಾಗ ಅದರೊಳಗಡೆಯಲ್ಲಿ ಅಂತರ್ ಸಾಹಿತ್ಯ ಅಂತ ಮತ್ತೆ ಹುಟ್ಟುತ್ತೆ. ಅದರಲ್ಲಿ ಬೈಫರ್ಕೇಟ್ ಮಾಡಿರ್ತಾರೆ, ಹೋಗೋದಕ್ಕೆ ಎಲ್ಲೆಲ್ಲಿ ಹೋಗಬೇಕು, ಎಲ್ಲಿ ಹೋಗಬಾರ್ದು ಅಂತ ರೀತಿ ನೀತಿಗಳನ್ನ ಕೊಟ್ಟಿರ್ತಾರೆ. ಅಶೋಗತಿನಲ್ಲಿ ಹೋಗಬೇಕು, ಸ್ತಂಭ ಕಾವ್ಯದಲ್ಲಿ ಹೋಗಬೇಕು ಅಂತ. ನಾವು ಅದನ್ನು ಪ್ರಾಮಾಣಿಕವಾಗಿ ಪಾಲಿಸಿದಾಗ ನಮಗೆ ಸಿಗುವ ಅಂತರ್ ಸಾಹಿತ್ಯಗಳ ಸಂಖ್ಯೆ 100,000 ಲಕ್ಷ ಕೋಟಿ ಶ್ಲೋಕಗಳ ವ್ಯಾಪ್ತಿಯ ಅಂತರ್ ಸಾಹಿತ್ಯ. ಇದೇನೊಳ್ಳೆ ಸಿದ್ದರಾಮಯ್ಯನವ್ರ ಬಡ್ಜೆಟ್ ಇದ್ದಾಗಿದೆ, ಬರೀ ಕೋಟಿ ಕೋಟಿ ಅಂತೆಲ್ಲ ಹೇಳ್ತಾರೆ. ಅದನ್ನು ಬಿರಳೆಲ್ಲ ಆಡಿಸ್ಬಿಟ್ಟು ಬಿಸಾಕ್ತಿದ್ದ ಮನುಷ್ಯ. ಇದನ್ನು ಅಷ್ಟೆಲ್ಲ ಮಾಡಿ ಸಂತೋಷ ಅನುಭವಿಸಿದ್ದಾರೆ. ಈ ಕಾಲಘಟ್ಟದಲ್ಲಿರೋ ನಾವು ಮನಸ್ಸು ಮಾಡಿದರೆ ಆ ಸಂತೋಷ ನಾವು ಅನುಭವಿಸಬಹುದು. ಗೋಕರ್ಣ ಮೂಲದ ಮಹರ್ಷಿ ದೇವರಾತರೆಂಬುವರು ಪ್ರಸಿದ್ಧ ವೇದ ತಜ್ಞರು. ಇವರು ಪುಸ್ತಕದ ನೆರವಿಲ್ಲದೆಯೇ ಮೋಡಗಳಲ್ಲಿ ವೇದದ ಪಾಠಗಳನ್ನು ಓದಿ ತಿಳಿಯಬಲ್ಲವರಾಗಿದ್ದರು. ನಮಗಿದನ್ನು ಇಟ್ಕೊಂಡು ಓದಿದರೆ ಹಿಂದಿನ ಮುಂದಕ್ಕೆ ಮುಂದಿನ ಹಿಂದಕ್ಕೆ ಹೋಗಿ ತಲೆ ಕೆರ್ಕೋತೀವಿ. ಆ ಮಹಾನುಭಾವ ಬರೀ ಮೋಡ ನೋಡಿಬಿಟ್ಟು ಮಂತ್ರಗಳನ್ನು ಹೇಳೋರು, ಆ ಶಕ್ತಿ ಇದ್ದವರು. ಅವರದ್ದೊಂದು ಕೆಟ್ಟ ಹಠ ಆಯಿತು. ಏನು ಅಂದರೆ ಈ ವೇದಗಳನ್ನು ಯಾವ ಲಿಪಿನಲ್ಲೂ ಬರೆದಿಲ್ಲ, ಅದಕ್ಕೆ ಅದರದ್ದೇ ಆದ ಒಂದು ಲಿಪಿ ಕ್ರಮ ಇದೆ, ಅದನ್ನು ಅನುಸರಿಸಿದರೆ ನಮಗೆಲ್ಲವೂ ತಿಳಿಯುತ್ತೆ. ಅದನ್ನು ಆ ಕಾಲದ ಸಂಸ್ಕೃತ ವಿದ್ವಾಂಸಗಳು ಯಾರು ಒಪ್ತಿತ್ತಿಲ್ಲ. ಅಂಥ ಸಮಯದಲ್ಲಿ ಈ ಅಂಕ ಕಾವ್ಯ ಸಂಶೋಧನೆಯಾಗಿ ಇದರಲ್ಲಿರೋ ಅಗಾಧವಾದ ಸಾಹಿತ್ಯದ ರಾಶಿ ಆಚೆಗೆ ಬರೋದಕ್ಕೆ ಅವಕಾಶವಾಯಿತು. ಆದವರ ಕಿವಿಗೆ ಬಿತ್ತು. ಅವರು ಅದನ್ನು ನೋಡಿ
ಅವರನ್ನು ಮಂತ್ರದ್ರಷ್ಟಾರರು ಅಂತಂತ ಕರಿತಾ ಇದ್ದಿದ್ದು. ದೃಷ್ಟಿಗೆ ಗೋಚರವಾಗ್ತಾ ಇತ್ತು ಅವ್ರಿಗೆ ಅದು. ಈ ಕಾರಣಕ್ಕಾಗಿ ಅವರು ವೇದಗಳನ್ನು ದೇವನಾಗರಿ ಲಿಪಿಯಲ್ಲಿ ಬರೆದಿಲ್ಲ. ಎಲ್ಲರೂ ಏನು ತಿಳ್ಕೊಂಬಿಟ್ಟಿದ್ದಾರೆ, ದೇವನಾಗರಿ ಲಿಪಿನಲ್ಲಿ ಬರೆದಿದ್ದಾರೆ, ಓದ್ಕೊಂಡು ಇದು ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ಅದರದೇ ಆದ ಒಂದು ಸಂಕೇತ ಲಿಪಿ ಕ್ರಮ ಇದೆ ಎಂದು ನಂಬಿದ್ದವರು. ಸಿರಿಭೂವಲೆಯ ಕಾವ್ಯದ ಕೆಲವು ಭಾಗಗಳನ್ನು ಕೈ ಬರಹದ ರೂಪದಲ್ಲಿ ಸಂಶೋಧಕ ಕರ್ಲಮಂಗಲಂ ಶ್ರೀಕಂಠಯ್ಯನವರು ಮನೆಯಲ್ಲಿ ಪರಿಶೀಲಿಸಿದ ಮಾಸ್ತಿ ದೇವರಾತರ ಪ್ರಯತ್ನದಿಂದಾಗಿ ಅಂದಿನ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದರು ಇದೊಂದು ಜಗತ್ತಿನ ಸಾಹಿತ್ಯ ಎಂಬ ಕಾರಣದಿಂದ ರಾಷ್ಟ್ರೀಯ ಪ್ರಾಚ್ಯಪತ್ರಾಗಾರದಲ್ಲಿ ಮೈಕ್ರೋಫಿಲ್ಮ್ ರೂಪದಲ್ಲಿ ಸಂರಕ್ಷಿಸುವ ಏರ್ಪಾಟು ಮಾಡಿದರು. ಅದನ್ನು ಯಾರು ಮಾಡಿದರು, ಯಾಕೆ ಮಾಡಿದರು ಅನ್ನೋದನ್ನು ಕೊರತೆ ಇಲ್ಲದ ಕಥೆಗಳು ಹುಟ್ಟುಕೊಂಡಿವೆ. ಈ ಕಾರಣದಿಂದಾಗಿ ಸಿರಿಭೂವಲೆಯ ಕಾವ್ಯವು ಈಗಿನ ರೂಪದಲ್ಲಿ ಪರಿಚಯವಾಗಲು ಅವಕಾಶವಾಯಿತು. ಅವತ್ತು ಅವರು ಈ ಕೆಲಸ ಮಾಡಿದ್ರಿಂದ ಇವತ್ತು ನಮಗೆ ಸಿರಿಭೂವಲೆಯ ಈ ರೂಪದಲ್ಲಿ ಸಿಗೋದಕ್ಕೆ ಅವಕಾಶ ಆಗಿದೆ. ಕಾವ್ಯವನ್ನು 9 ಖಂಡಗಳಾಗಿ ವಿಭಾಗಿಸಲಾಗಿದೆ. ಪ್ರಥಮ ಖಂಡದಲ್ಲಿ 59 ಅಧ್ಯಾಯಗಳಿವೆ. ಇವುಗಳ ಪೈಕಿ 33 ಅಧ್ಯಾಯಗಳನ್ನು ಮಾತ್ರ ಬೆಂಗಳೂರಿನ ಸರ್ವಾರ್ಥ ಸಿದ್ಧಿ ಸಂಘದವರು 1953 ಹಾಗೂ 55ರಲ್ಲಿ 2 ಭಾಗಗಳಾಗಿ ಯಲ್ಲಪ್ಪ ಶಾಸ್ತ್ರಿಯವರು ಸಂಶೋಧಕರು ಹಾಗೂ ಕರ್ಲಮಂಗಲಂ ಶ್ರೀಕಂಠಯ್ಯನವರ ಸಂಪಾದಕರು ಎಂಬ ಮಾಹಿತಿಯೊಂದಿಗೆ ಪ್ರಕಟಿಸಿದ್ದಾರೆ. ಇಲ್ಲಿ ನಾನು ಇಷ್ಟು ವೇಗವಾಗಿ ಹೇಳಿದೆಲ್ಲ ಹೋದರೆ ವಿಚಾರಗಳು ಮುಂದುವರಿಯಲ್ಲ. ಇದೆಲ್ಲ ಬೇಕು ಅಂತಂದರೆ ಮುದ್ರಣ ಸಾಹಿತ್ಯದಲ್ಲಿದೆ, ದಯವಿಟ್ಟು ನೀವು ಅದನ್ನು ಗಮನಿಸಬೇಕು. ಕಾವ್ಯದ ಸಂಶೋಧನೆಯನ್ನು ಅಂದಿನ ವಿದ್ವಾಂಸರು ಹಲವಾರು ಕಾರಣಗಳಿಂದಾಗಿ ಮಾನ್ಯ ಮಾಡಿರಲಿಲ್ಲ. ಇತಿಹಾಸ ಪ್ರಾಧ್ಯಾಪಕ ಡಾಕ್ಟರ್ ಎಸ್ ಶ್ರೀಕಂಠಶಾಸ್ತ್ರಿಯವರೊಬ್ಬರು ಮಾತ್ರ ಈ ಪ್ರಕಟಿತ ಭಾಗವನ್ನು ಸಮಗ್ರವಾಗಿ ಓದಿ ನಮ್ಮ ಸಾಹಿತ್ಯ, ಸಂಸ್ಕೃತಿ, ಧರ್ಮ, ಇತಿಹಾಸ, ಭಾಷಾಶಾಸ್ತ್ರ ಮುಂತಾದ ವಿಚಾರಗಳಲ್ಲಿ ನಾವು ನಂಬಿ ಬಂದಿರುವ ಹಲವಾರು ಮಾಹಿತಿಗಳನ್ನು ಸಿರಿಭೂವಲಯವು ಬುಡಮೇಲು ಮಾಡುತ್ತದೆ ಎಂಬ ಖಚಿತವಾದ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಬೇರೆ ಕಾಲೇಜಿನ ಮೇಷ್ಟ್ರುಗಳು, ಪ್ರೊಫೆಸರ್ಗಳು ಯಾರೂ ಇದ್ರ ತಂಟೆ ಬಂದವರಲ್ಲ. ಎಲ್ಲ ಪಾಪ ಒಳ್ಳೆಯವರು, ನಮಗೆ ಕಂದಿರ್ಕ ಮುಂಚೆ ಒಳ್ಳೋನಂತಯ್ಯ, ಅದು ತಂಟೆ ಹೋಗೋದು ಬೇಡ ನಾವು. ಇವರೊಬ್ಬರು ಮಾತ್ರ ಅದರೊಳಗೆ ಪ್ರವೇಶ ಮಾಡಿ ಶ್ರೀಕಂಠಯ್ಯನವರಿಗೆ ಬೆಂಬಲಕ್ಕೆ ನಿಂತು ಇವರಿಗೆ ಕೆಲಸ ಮಾಡಿದ್ದಾರೆ. ರಾಜ್ಯ ಸರ್ಕಾರ, ರಾಷ್ಟ್ರ ಸರ್ಕಾರ ಇವರಿಗೆ ಬೆಂಬಲ ಕೊಡಬೇಕು, ಈ ಕೆಲಸ ಮುಂದುವರಿಬೇಕು. ಇದು ಕನ್ನಡದ ಸಾಹಿತ್ಯ ಅಷ್ಟೇ ಅಲ್ಲ, ಜಗತ್ತಿನ ಸಾಹಿತ್ಯ. ಇಷ್ಟರ ಮಟ್ಟಿಗೆ ಕಂಠಶೋಷಣೆ ಮಾಡಿಕೊಂಡವರು ಅವರು. ಆದರೂ ನಮ್ಮ ಜಡ್ಡುಗಟ್ಟಿದ ಕನ್ನಡ ವಿದ್ವಾಂಸರ ಮೊಂಡತನ ಮುಗಿಲಿಲ್ಲ. ಎಷ್ಟು ಬಿಸಿನೀರು ಸೀಗೆಕಾಯಿ ಪುಡಿ ಹಾಕಿ ತೊಳೆದ್ರು ಅದು ಹೋಗಲಿಲ್ಲ, ಹಾಗೆ ಉಳಿದು ಬೆಳೆದು ಬಂತು. ಸಿರಿಭೂವಲಯದಲ್ಲಿ ಬಳಸಿರುವ ಲಿಪಿಕ್ರಮದ ವಿಶೇಷತೆಯಿಂದಾಗಿ ಬೇರಾವ ವಿದ್ವಾಂಸರು ಇದನ್ನು ಓದುವ ಕೆಲಸಕ್ಕೆ ಸಾಹಸಕ್ಕೆ ಕೈ ಹಾಕಲಿಲ್ಲ. ಕಳೆದ 1.5 ದಶಕದ ಹಿಂದೆ ಬೆಂಗಳೂರಿನ ಪುಸ್ತಕ ಶಕ್ತಿ ಪ್ರಕಾಶನದವರು ಡಾಕ್ಟರ್ ಟಿ.ವಿ. ವೆಂಕಟಾಚಲ ಶಾಸ್ತ್ರಿಯವರ ನೇತೃತ್ವದಲ್ಲಿ ಹಲವಾರು ವಿದ್ವಾಂಸರನ್ನೊಳಗೊಂಡ ಸಮಿತಿಯ ಮೂಲಕ 1953ರಲ್ಲಿ ಅಕ್ಷರಾವತರಣಿಕೆಯನ್ನು ಅಪೂರ್ಣವಾಗಿ ಪುನರ್ಮುದ್ರಿಸಿದರು. ಕಾವ್ಯದ ವಿಚಾರದಲ್ಲಿ ಇಲ್ಲದ ಇತಿಹಾಸ ನಿರೂಪಿಸುವ ಪ್ರಯತ್ನಕ್ಕೆ ಬೆಂಬಲ ನೀಡುವ ಹಠ ತೊಟ್ಟದ್ದರಿಂದ ಅವರ ಈ ಅನುಚಿತ ಪ್ರಯತ್ನ ವಿಫಲವಾಯಿತು. ರಾಷ್ಟ್ರೀಯ ಪ್ರಾಚ್ಯಪತ್ರಾಗಾರದಲ್ಲಿ ಸಂರಕ್ಷಿಸಿದ್ದ ಪ್ರತಿಯೂ ನಕಲನ್ನು ಇಂದೂರಿನ ಕುಂದ ಜ್ಞಾನಪೀಠದವರು ಸಂಗ್ರಹಿಸಿ ಅದನ್ನು ಕುರಿತು ಆಸಕ್ತಿ ಹೊಂದಿದ್ದಾರೆ. ಆದರೆ ಅವರಿಗೆ ಆಸಕ್ತಿ ಸೂಕ್ಷ್ಮವಾಗಿ ಕಾರ್ಯನಿರ್ವಹಿಸುವ ವಿಚಾರದಲ್ಲಿ ಅವರಿಗೆ ಸಮರ್ಥರಾದ ವಿದ್ವಾಂಸರ ನೆರವನ್ನು ಒದಗಿಸುವಲ್ಲಿ ಇಲ್ಲಿನ ಜೈನ ಸಮುದಾಯದ ಪ್ರಮುಖರ ಸಂಕುಚಿತ ಬುದ್ಧಿ ಅಡ್ಡಿಯಾಯಿತು. ಸುಮಾರು 60 ವರ್ಷದ ಹಿಂದೆಯೇ ಅನುಪಮ್ ಜೈನ್ ಅವರು ಈ ಕೆಲಸ ಮಾಡಿದ್ದರೆ ಒಳ್ಳೆಯ ವಿದ್ವಾಂಸರುಗಳಲ್ಲಿ ಹೋಗಿ ಇದಕ್ಕೆ ಸಹಾಯ ಕೊಟ್ಟಿದ್ದಿದ್ರೆ ಈ ಕೆಲಸ ಯಾವತ್ತೂ ಆಗಿರ್ತೋ. ಪ್ರಾಯಶಃ ಇವತ್ತು ನಾನು ಇಲ್ಲಿ ನಿಲ್ಲೋದಕ್ಕೆ ಅವಕಾಶ ಆಗ್ತಿತ್ತಿಲ್ಲ. ಹಾಗಾಗಲಿ ಅಂತಲೇ ಕೌಮದಿಂದ ಮುನಿ ಇಷ್ಟ ಆಯ್ತೇನೋ, ಅದು ನನಗೂ ಎಳ್ಕೊಂಬಂದು ಕೊಟ್ಟು ಒಂಚೂರು ಪಲ್ಯ ಕೊಟ್ಟಿದೆ. 53ರ ಅಕ್ಷರಾವತರಣಿಕೆ ಮುದ್ರಣದಲ್ಲಿ ಸಂಶೋಧಕ ಶ್ರೀಕಂಠಯ್ಯನವರಿಗೂ ಕಾವ್ಯದ ವಾರಸುದಾರ ಯಲ್ಲಪ್ಪ ಶಾಸ್ತ್ರಿಯವರಿಗೂ ಉಂಟಾದ ಮನಸ್ತಾಪದ ಕಾರಣದಿಂದಾಗಿ
ಮುದ್ರಣ ಕಾರ್ಯವೇ ಸ್ಥಗಿತವಾಗುವ ಹಂತಕ್ಕೆ ತಲುಪಿತ್ತು. ಅಲ್ಲೂ ಇಲ್ಲದ ಇತಿಹಾಸ ಮಾಡಿ ಆ ಮುದ್ರಣವೇ ಆಗಬಾರ್ದು ಆ ಹಂತಕ್ಕೆ ತಂದರು. ಅವಾಗ ಅನಂತ ಸುಬ್ರಾಯರು ಒಂದೇ ಮಾತು ಹೇಳಿದರು, ಇದು ಕೇವಲ ಹೆಸರಿಗೋಸ್ಕರ ಮಾಡೋ ಕೆಲಸ ಅಲ್ಲ, ನೀವು ಮಹತ್ತರವಾದ ಕೆಲಸ ಸಂಶೋಧನೆ ಮಾಡಿದ್ದೀರ, ಇವಾಗ ಕೂತ್ಕೊಂಡು ಅದನ್ನು ಬಗೆಹರಿಸ್ಕೊಳ್ಳಿ. ನೀವು ಕೈ ಬಿಟ್ಟರೆ ಅದು ಬೇರೆ ಅವ್ಯವಹಾರಕ್ಕೆ ದಾರಿ ಆಗುತ್ತೆ, ಮನಸ್ಸು ಇಚ್ಛೆ ಮುದ್ರಣೂ ಆಗುತ್ತೆ, ಆವಾಗ ಯಾರಿಗೂ ಏನೂ ಅರ್ಥವಾಗೋದಿಲ್ಲ. ಇವಾಗ ನೀವು ಮಾಡಿರೋ ಕ್ರಮದಿಂದ ಒಂದು ಸ್ವಲ್ಪವಾರು ಅರ್ಥವಾಗುತ್ತೆ. ಆವಾಗ ಅವರು ಗಮನ ಕೊಟ್ಟರು, ಹೌದು ಇವ್ರು ದೊಡ್ಡವರು ಹೇಳ್ತಾ ಇದ್ದಾರೆ, ನಾನು ಅವ್ರ ಮಾತು ಕೇಳಬೇಕು ಅಂತ ಹೇಳಿ ನನಗೆ ಹೆಸರು ಬರದೇ ಹೋದರೂ ಚಿಂತಿಲ್ಲ ಅಂತ ಹೇಳಿ ಅವರು ಇದರ ಮುದ್ರಣ ಕಾರ್ಯಕ್ಕೆ 53-55 ಇಸ್ವಿನಲ್ಲಿ ಪ್ರವೇಶ ಮಾಡಿದರು. ಇವೆಲ್ಲ ಮಾಹಿತಿಗಳನ್ನು ಅರಿತಿದ್ದ ನನ್ನ ಗುರು ಕೆ ಅನಂತ ಸುಬ್ರಾಯರ ಮೌಖಿಕ ಮಾರ್ಗದರ್ಶನದಲ್ಲಿ ಕಳೆದ 39 ವರ್ಷಗಳ ಹಿಂದೆ ಈ ಕಾವ್ಯದ ಅಧ್ಯಯನಕ್ಕೆ ಪ್ರಾರಂಭಿಸಿದ ಹಾಸನದ ಸುಧಾರ್ತಿಯು ಪ್ರಥಮ ಮುದ್ರಣದ ಮೊದಲ 33 ಅಧ್ಯಾಯಗಳ ಅಂತರ್ ಸಾಹಿತ್ಯವನ್ನು ಪ್ರತ್ಯೇಕಿಸಿ ಅವುಗಳ ಸರಳ ಪರಿಚಯ ಮಾಡಿಕೊಡುವ ಸರ್ವಭಾಷಾಮಯಿ ಭಾಷಾ ಸಿರಿಬೋಲೆಯ ಸಾರ ಎಂಬ ಕೃತಿಯನ್ನು ರೂಪಿಸಿ ಪ್ರಕಟಿಸಿದ್ದಾಯಿತು 2010ರಲ್ಲಿ. ದೆಹಲಿಯ ಪ್ರಾಚ್ಯಪತ್ರಾಗಾರದಲ್ಲಿ ಸಂರಕ್ಷಿತವಾಗಿದ್ದ 34ರಿಂದ 59ನೇ ಅಧ್ಯಾಯದವರೆಗಿನ ಅಂಕಚಕ್ರಗಳ ಬಂಧದ ಅಕ್ಷರಭೂವಲಯವನ್ನು ಶ್ರಮವಹಿಸಿ ಸಂಗ್ರಹಿಸಿ ಅವುಗಳ ಮೂಲ ಸಾಹಿತ್ಯವನ್ನು ರೂಪಿಸಿಕೊಂಡು ಅವುಗಳ ಮುದ್ರಣ, ಅಂತರ್ ಸಾಹಿತ್ಯದ ವಿಂಗಡಣೆ ಹಾಗೂ ಸರಳ ಪರಿಚಯಗಳನ್ನು ಮಾಡಿ ಸಿರಿಭೂವಲಯ ಸಾಗರರತ್ನ ಮಂಜೂಷ, ಸಿರಿಭೂವಲಯ ಸಾಗರರತ್ನ ಮಂಜೂಷ 2 ಎಂಬ ಕೃತಿಗಳನ್ನು ಪ್ರಕಟಿಸಿದ್ದಾಯಿತು. 200, 300, 400 ಪುಟದ ಪುಸ್ತಕಗಳು. ಯಾವ ಹುಚ್ಚಿನಿಂದ ಈ ಕೆಲಸ ಮಾಡಬೇಕಾಗಿತ್ತು ಅಂತ ಇವತ್ತಿಗೂ ನಾನು ನಿಲ್ಸಿರೋ ಗ್ರಾಮದಲ್ಲಿ ನನ್ನ ಬೈದೆ, ಆ ವಯ್ಯಂಗೆ ಬುದ್ಧಿ ಇಲ್ಲ, ಎಂಥದ್ದು ಕೆಲಸಕ್ಕೆ ಬಾರದ ಕೆಲಸ ಮಾಡ್ತಾಯಿದ್ದಾನೆ. ಅಯ್ಯೋ ಹೆಂಗೆ ಕೆಲಸಕ್ಕೆ ಬಾರದ ಕೆಲಸ ಮಾಡೋ ಹೊತ್ತಿಗೆ ಇವತ್ತು ಕನ್ನಡಿಗರಿಗೆ ಇಂಥ ಒಂದು ಜ್ಞಾನ ಸಂಪತ್ತು ನಮ್ಮಲ್ಲಿದೆ ಅಂತ ಹೇಳ್ಕೊಳ್ಳೋದಕ್ಕೆ ಅವಕಾಶವಾಯಿತು. ನನ್ನ ಹೆಸರು ಹೇಮಂತ್ ಕುಮಾರ್ ಜಿ. ನಮ್ಮ ಲೀಲಾ ಮೇಡಮ್ ಅವರು ಇದ್ದಾರೆ, ಅವ್ರ ಜೊತೆ ಎಲ್ಲ ಕೆಲಸ ಮಾಡಿದ್ದೇವೆ. ಹಾಗೆ ಮಂಜುನಾಥ್ ಅಜ್ಜಂಪುರ ಅವರು ನಮಗೆ ಭಾಳ ವರ್ಷಗಳಿಂದ ಪರಿಚಯ, ಆದರೆ ಎಲ್ಲ ಅಂತರ್ಜಾಲದಲ್ಲಿ ಮುಖತಃ ಭೇಟಿಯಾಗಿದೆ ಇವತ್ತೇ ಮೊದಲು ಅವರನ್ನು. ಈ ರೀತಿ ಭಾಳಷ್ಟು ಜನ ವಿದ್ವಾಂಸರಿದ್ದೀರಾ. ಸುಧಾರ್ತಿಯವರಿದ್ದಾರೆ, ಪವನಜ ಸರ್ ಇದ್ದಾರೆ. ನಾನು ಮೂಲತಃ ಇಂಜಿನಿಯರ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾಡಿ ನಂತರ NITK ಸುರತ್ಕಲ್ನಿಂದ MTech ಮಾಡಿ 8 ವರ್ಷಗಳ ಕಾಲ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ನಿಟ್ಟೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೇವೆಯನ್ನು ಸಲ್ಲಿಸಿ ನಂತರ ಕೆಲವಾರು ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಕೆಲಸ ಮಾಡಿ 8 ವರ್ಷಗಳ ಕಾಲ ಇಂಟೆಲ್ ಕಂಪ್ನಿಯಲ್ಲಿ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಭಾಗದಲ್ಲಿ ಮ್ಯಾನೇಜರ್ ಆಗಿ ಕೂಡ ಕೆಲಸ ಮಾಡಿದ್ದೀನಿ. ಈಗ ನನ್ನದೇ ಆದ ಒಂದು ಪ್ರೈವೇಟ್ ಕನ್ಸಲ್ಟೆನ್ಸಿ ಮಾಡ್ತಾಯಿದ್ದೇನೆ. 33 ನಿಮಿಷಗಳಾಗಿದೆ, ಸ್ಟಾಪ್ ವಾಚ್ ಇಟ್ಟಿದ್ದೆ. ಭಾಳಷ್ಟು ಸಮಯದಿಂದ ಈ ರೀತಿಯಾದಂತಹ ಜ್ಞಾನ, ವಿಜ್ಞಾನ ಮತ್ತು ತಂತ್ರಜ್ಞಾನ ಬಹಳ ಆಸಕ್ತಿ ಬಾಲ್ಯದಿಂದ. ಹಾಗೆ ವೇದ ವಿಜ್ಞಾನದ ಬಗ್ಗೆ ಬಹಳಷ್ಟು ಲೇಖನಗಳು, ಪುಸ್ತಕಗಳನ್ನು ಬರಿತಾ ಬಂದಿದ್ದೇವೆ. ಅದರ ಮೂಲದಲ್ಲಿ ಈ ಲಿಪಿ, ಭಾಷೆ ಇವುಗಳ ಮೇಲೆ ಕುತೂಹಲ ಉಂಟಾಗಿ ಅಧ್ಯಯನ ಕೇಳಿದಾಗ ಸಿರಿಭೂವಲಯ ಅಚಾನಕ್ಕಾಗಿ ಯಾವುದೋ ಒಂದು ಕಾರಣದಿಂದ ಕಾಣಿಸ್ಕೊಳ್ತು. ಅದನ್ನು ಅಧ್ಯಯನ ಮಾಡಿಕೊಂಡು ಹೋದಾಗ ಮುಂದೆ ಕೆಲವಾರು ಬ್ಲಾಕೇಜ್ಗಳು ಅಂತ ಹೇಳ್ಬೋದು, ಮುಂದೆ ಹೋಗೋಕ್ಕಾಗಲಿಲ್ಲ. ಆವಾಗ ಇದೇ ರೀತಿ ಅಂತರ್ಜಾಲದಲ್ಲಿ ಇವರು ಬರೆದು ಹಾಕಿದ್ದಂತಹ ಕೆಲವು ವಿಚಾರಗಳು ತಿಳಿದು ನಮಗೊಂದು ಅಭ್ಯಾಸ ಅಂದರೆ ಯಾವುದಾದ್ರೂ ಒಂದು ಒಳ್ಳೆಯ ವಿಷಯ ಇದೆ ಅಂದರೆ ಅದರಿಂದ ಹೋಗ್ಬಿಡ್ತೀವಿ ಸೀದಾ. ಸೊ ನೇರವಾಗಿ ಅವ್ರ ಮನೆಗೆ ಹೋಗಿ ಮಾತಾಡಿ ವಿಚಾರಗಳನ್ನ ಯಾರೋ ಒಬ್ಬರು ಮಾಡಿದಾರಲ್ಲ ಅಂತ. ಯಾಕೆಂದರೆ ಅದು ಮಾಡೋದಕ್ಕಿಂತ ಮುಂಚೆ 2 ವರ್ಷಗಳ ಕಾಲ MTech ಮತ್ತು BE ಸ್ಟೂಡೆಂಟ್ಸ್ಗಳಿಂದ 2 ಪ್ರಾಜೆಕ್ಟ್ಗಳನ್ನು ಇದ್ರ ಮೇಲೆ ಮಾಡಿಸಿದ್ದೀನಿ. ಸೊ ಡಿಕೋಡಿಂಗ್ ಯಾವ ರೀತಿ ಮಾಡಬಹುದು, ಯಾಕೆಂದರೆ ನಾವು ನಮಗೆ ಸಿಕ್ಕಿರೋ ಪುಸ್ತಕಗಳ ಆಧಾರದಲ್ಲಿ ಆರಂಭಿಸಿದ್ದು. ಸೊ ಒಂದಿಷ್ಟು ಕಲ್ಪನೆಗಳು ಅಲ್ಲಿತ್ತು, ಅದು ಕೆಲವು ತಪ್ಪು ಅಂತ ಅರ್ಥ ಆಯಿತು. ಯಾಕೆಂದರೆ ಅವ್ರು ಹೇಳ್ದಂಗೆ ಇನ್ಪುಟ್ ಕೊಟ್ಟು ಔಟ್ಪುಟ್ ತೆಗೆದಾಗ ಏನು ಕೆಲವು ಅಸಂಬದ್ಧ ಸಾಹಿತ್ಯ, ಯಾವುದೇ ಸ್ಪಷ್ಟವಾದ ಪದ್ಯಗಳ ರಚನೆ ಆಗದಲ್ಲೇ ಇರುವಂಥದ್ದು ಈ ರೀತಿಯೆಲ್ಲ ಕಂಡುಬಂತು. ಸೊ ಇದೆಲ್ಲ ಇನ್ನೇನೋ ಬೇರೆ ಇದೆ ಅಂತ ಹೊರಟಾಗ ಇವರ ಸಾಹಿತ್ಯವು ನನಗೆ ಸಿಕ್ತು. ಅದಕ್ಕಿಂತ ಹೆಚ್ಚಾಗಿ ಇವರ ಸಖ್ಯ ಸಿಕ್ತು. ಸಾಹಿತ್ಯ ಪುಸ್ತಕ ಮಾತಾಡೋದಿಲ್ಲ, ಬಟ್ ಇವರ ಜೀವನ ಅನುಭವ ಏನಿದೆ, ನಾನು ಬಹಳಷ್ಟು ಕಾಲ ಅವ್ರ ಜೊತೆಯೇ ಇದ್ದ ಕಾರಣ ಹೋಗಿ ಬಂದು ಮಾಡುವಂಥದ್ದು ಹೀಗೆ ಇರುವುದರಿಂದ ನಮಗೆ ತುಂಬ ವಿಚಾರಗಳು ಅವರಿಂದ ತಿಳಿತು. ಇದನ್ನೇ ಗುರು ಶಿಷ್ಯ ಪರಂಪರೆ ಅಂತ ಹೇಳ್ಬೋದು.
ತತ್ಕಾರಣದಿಂದ ನನಗೆ ತಿಳಿದು ಬಂದಿರುವಂಥ ಕೆಲವಾರು ವಿಚಾರಗಳನ್ನು ಇಲ್ಲಿ ಮಂಡಿಸೋದಕ್ಕೆ ಅವರು ಏನು ಹೇಳಿದ್ದಾರೆ ಅಲ್ಲಿಂದ ಒಂದು ಸ್ವಲ್ಪ ಮುಂದಿನ ಭಾಗವನ್ನು ಇಲ್ಲಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಕನ್ನಡದ ಪ್ರಾಚೀನತೆಯನ್ನು ಕುರಿತು ಕಾವ್ಯಾರಂಭದಲ್ಲಿ ಆರಾಧ್ಯ ದೈವ ಸ್ಮರಣೆ ಉಂಟಾಗುತ್ತೆ. ಅಷ್ಟಮಹಾಪ್ರಾತಿಹಾರ್ಯ ವೈಭವದಿಂದ ಅಷ್ಟಗುಣಗಳೊಂದಂ ಸೃಷ್ಟಿಗೆ ಮಂಗಳ ಪರ್ಯಾಯದನಿತ್ತ ಅಷ್ಟಮಜಿನಗರಿಗುವನು ಅಂತ ಹೇಳಿ ತನ್ನ ಆರಾಧ್ಯ ದೈವವಾದಂತಹ ಅಷ್ಟಮ ತೀರ್ಥಂಕರ ಚಂದ್ರಪ್ರಭ ದೇವರನ್ನು ಸ್ಮರಿಸುವ ಮೂಲಕ ಕವಿಯು ಈ ಸರ್ವಭಾಷಾಮಯಿ ಸಿರುಭೂಲಯ ಕಾವ್ಯವನ್ನು ಆರಂಭಿಸಿದ್ದಾರೆ. ಅಂಕಿಗಳ ಉಗಮವನ್ನು ಕುರಿತಾದಂತಹ ವಿಚಾರವನ್ನು ಹೇಳಬೇಕಾದ್ರೆ ಕನ್ನಡದೊಂದೆರಳ್ 3 4 5 6 7 8 9 ಉನ್ನತವದಂಕ ಸೊನ್ನೆಯಿನ್ ಹುಟ್ಟಿ ತೆಂದೆನುವುದನು ಕಲಿಸಿದನು ಅಂಕವಿಜ್ಞಾನ ಸಮೃದ್ಧಿಯ ಕಾವ್ಯದ ಅಂಕದೊಳ 64 ಅಂಕಿ ಅಂಕಿತವಾಗಿದೆ ಅಕ್ಷರ ದಂಕ ಬಹುವಲಯ. ಈಶಾವಾಸ್ಯ ಉಪನಿಷತ್ತನ್ನು ಸೂಚಿಸುವಂತಹ ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಇದು ಕೂಡ ಅಂಕಗಳು ಉಗಮವಾಗುವುದನ್ನು ಕುರಿತು ಖಚಿತವಾದ ಒಂದು ಮೂಲ ಆಧಾರವನ್ನು ನೀಡುತ್ತೆ. ಅದನ್ನೇ ಇಲ್ಲಿ ಕನ್ನಡದೊಳೆಂದೆರಡು 3 4 5 ಅಂತ ಹೇಳುವಂತಹ ಪದ್ಯದಲ್ಲಿ ಕವಿಯು ಮಂಡಿಸಿದ್ದಾನೆ. ಇನ್ನು ಕನ್ನಡ ಭಾಷೆಯ ಪ್ರಾಚೀನತೆ ಕುರಿತು ಇಲ್ಲಿ ನಮಗೇನು ಸಿಗುತ್ತೆ? ಕರುನಾಡ ತಣ್ಪಿನ ನೆಲದೊಳು ಹುಟ್ಟಿದ ಕುರುಹರಿಪುರು ವಂಶವೆರೆದು, ಕುರುವಂಶ, ಹರಿವಂಶ ಮತ್ತು ಪುರುವಂಶ ಕನ್ನಡ ನಾಡಿನಲ್ಲಿ ಹುಟ್ಟಿದ್ದು ಅಂತ ಹೇಳ್ತಾರೆ. ಪೊರೆದು ಹೊತಿಸಿದಂಕ ಜ್ವಾಲೆಯ ಬೆಳಕಿನ ಪರಿಯ ಚಿಜ್ಯೋತಿ ಇದರಯ್ಯ. ಅವರು ಹಚ್ಚಿರುವಂತಹ ಜ್ಯೋತಿ ಇದು. ಓಂಕಾರದಿಂದ ಬಂದ ಸರ್ವ ಶಬ್ದಾಗಮ ದಂಕದಕ್ಷರ ದಂಕ ನಿತ್ಯ ಶಂಕೆಗಳೆಲ್ಲವ ಪರಿಹಾರ ಮಾಡುವ ಸಂಕರದೋಷ ವಿರಹಿತ. ಸಂಕರದೋಷ ಇದರಲ್ಲಿಲ್ಲ, ಯಾಕೆ ಅಂತ ಅವರು ವಿವರಿಸಿದ್ದಾರೆ. ಸಂಕರದೋಷ ವಿರಹಿತ ಅಲ್ಲಿ ಮುಂದೆ ಬರುತ್ತೆ ಅಂಕಲೇಶ್ವರನಿಗೆ ಮಂಗಳವು ಅಂತ. ಅಕ್ಷರ ಬಹುವಲಯದ ವಿಚಾರವಾಗಿ ಹೇಳುವುದಾದರೆ ಶಿವಪಾರ್ವತೀಶನ ಗಣಿತದ ಶ್ರೀಕಂಠ ಧವನಿಯ ತಾಳೆಯೋಲೆಗಳ ಸುವಿಶಾಲ ಪತ್ರದಕ್ಷರ ಭೂವಲಯಕ್ಕೆ ಸವಿಸ್ತರ ಕಾವ್ಯಕ್ಕೆಂದ ನಮಃವು. ಸವಿಸ್ತಾರವಾದಂತಹ ಪತ್ರದ ಓಲೆ ಪತ್ರದಲ್ಲಿ ಬರೆದಿರುವಂತಹ ಸಿರಿಭೂವಲಯ ಅಂತ. ಹಾಗಾಗಿ ಇದು ಅಕ್ಷರ ಭೂವಲಯ ಅಥವಾ ಪದ್ಯ ರೂಪದಲ್ಲಿಯೇ ಮೂಲದಲ್ಲಿ ಕವಿಯು ಇದನ್ನು ದಾಖಲಿಸಿದ್ದಾನೆ ಅನ್ನೋದಕ್ಕೆ ಅದೇ ಸಾಕ್ಷಿ. ಯಾಕೆಂದರೆ ಇಲ್ಲಿ ಏನು ಡಿಸ್ಕ್ರಿಪೆನ್ಸಿ ಬಂತು, ಏನು ಸಮಸ್ಯೆ ಬಂತು ಅಂತ ಹೇಳಿದರೆ, ಏನು ಒಂದು ಕಡೆ ಚಕ್ರಗಳಿದೆ, ಆ ಚಕ್ರಗಳಿಂದ ನಾವು ಡಿಕೋಡ್ ಮಾಡ್ತೀವಿ ಅಂತ ಇಡೀ ತಂತ್ರಜ್ಞಾನ ವರ್ಗವು ಅದಕ್ಕೆ ಅಲ್ಗಾರಿದಮ್ಗಳನ್ನು ಡೆವಲಪ್ ಮಾಡೋದು, ಸಾಫ್ಟ್ವೇರ್ ಡೆವಲಪ್ ಮಾಡೋದು, ಪೇಪರ್ ಪಬ್ಲಿಕೇಷನ್ಸು ಇದೆಲ್ಲ ಆಗಿದೆ. ಬಟ್ ಅದರಿಂದ ಬರುವಂತಹ ಔಟ್ಪುಟ್ ಇನ್ಪುಟ್ ಕೊಟ್ಟಾಗ 1+1 = 2 ಅಂದರೆ ಎಲ್ಲರೂ ನಂಬ್ತಾರೆ. ಅದರಲ್ಲಿ ಬೇರೆ ಏನಾದ್ರು 3 ಅಂತ ಬಂತು ಅಂದರೆ ತಪ್ಪು ಅಂತ ಹೇಳ್ತಾರೆ. ಆ ರೀತಿಯಾಗಿ ಅಂಕಚಕ್ರದಿಂದ ಡಿಕೋಡ್ ಮಾಡಿದಾಗ ನಮಗೆ ತಪ್ಪು ಸಿಗ್ತದೆ. ಅದನ್ನು ನಾವು ವ್ಯಾಲಿಡೇಟ್ ಮಾಡಬೇಕು ಅಂದರೆ ಮೂಲ ಅಕ್ಷರದಿಂದ ರಚನೆ ಆಗಿರುವಂತಹ ಪದ್ಯಗಳನ್ನು ನಾವು ಗಮನಿಸಿದಾಗ ಇಲ್ಲಿರೋದು ತಪ್ಪು ಅಂತ ಅರ್ಥ ಆಗುತ್ತೆ. ಮತ್ತು ಒಂದು ಪದ್ಯ, ಯಾವುದೇ ಒಂದು ಶೈಲಿಯ ಪದ್ಯ 2 ಸಾಲುಗಳದಿರ್ಬೋದು, 4 ಸಾಲು, ತ್ರಿಪದಿ ಇರ್ಬೋದು, ಒಂದು ಪ್ಯಾಟ್ರನ್ ಇರುತ್ತೆ. ಇಲ್ಲಿ ಸಾಂಗತ್ಯ ಪದ್ಯ ಇದೆ. ಸೊ ಇದು ಒಂದು ಕಡೆ ಎಂಡ್ ಆಗಬೇಕಲ್ಲ. ನಾವು ಇಡೀ ಒಂದು ಮ್ಯಾಟ್ರಿಕ್ಸ್ ತೊಗೊಂಡ್ರೆ ಅದರಲ್ಲಿ ಇದು ಎಲ್ಲಿ ಎಂಡ್ ಆಗುತ್ತೆ, ಎಲ್ಲಿ ಸ್ಟಾರ್ಟ್ ಆಗುತ್ತೆ, ಎಲ್ಲಿ ಎಂಡ್ ಆಗುತ್ತೆ ಅನ್ನೋದು ನಮಗೆ ಗೊತ್ತಾಗಲ್ಲ. ಅದಕ್ಕೆ ಯಾವುದೇ ಮಾಹಿತಿ ಮೂಲ ಚಕ್ರಗಳಲ್ಲಿ ಇಲ್ಲ. ಸೊ ಈ ರೀತಿಯಾದಂತಹ ಭಾಳಷ್ಟು ಸವಾಲುಗಳಲ್ಲಿದೆ. ಇದರ ಅಂಕಚಕ್ರಗಳಲ್ಲಿ ಯಾಕೆ ಮಾಡಿದರು ಅನ್ನೋದೊಂದು ಅಂದರೆ ಸಂರಕ್ಷಣೆಗಾಗಿ, ಬದಲಾವಣೆ ಆಗಬಾರ್ದು, ಟ್ಯಾಂಪರಿಂಗ್ ಆಗಬಾರ್ದು. ಅದನ್ನು ಎರರ್ ಕೋಡ್ ಚೆಕಿಂಗ್ ಅಂತೆಲ್ಲ ನಾವು ಹೇಳ್ತೀವಿ ತಂತ್ರಜ್ಞಾನದ ಭಾಷೆಯಲ್ಲಿ. ಟ್ಯಾಂಪರ್ ಪ್ರೂಫ್ ಆಗಿಡೋದಕ್ಕೆ ಒಂದೇ ಮುಖ್ಯವಾದ ಕಾರಣ ಅಂತ ನಮ್ಮ ಅಭಿಪ್ರಾಯ. ಬಟ್ ತುಂಬ ಜನ ನಾವು ಸಿರಿಭೂವಲಯ ಅನ್ನುವ ಒಂದು ಪದ ಹೇಳಿದ ಕೂಡಲೇ ಅಯ್ಯೋ ಅದು ಕಷ್ಟ, ಏನೇನೋ ಗಣಿತ ಅದರಲ್ಲಿ ಹಾಕ್ಬಿಟ್ಟಿದ್ದಾರೆ, ಚಕ್ರಗಳೆಲ್ಲ ತುಂಬ ಇದೆ, ಏನೂ ಇಲ್ಲ. ಅದೆಲ್ಲದನ್ನು ಸುಧಾರ್ತಿಯವರು ಸರಳೀಕರಿಸಿ ಪದ್ಯಗಳನ್ನು ತೆಗೆದು ಅದಕ್ಕೆ ಪದ್ಯಗಳಿಗೆ ಎಷ್ಟೋ ಪದ್ಯಗಳನ್ನೆಲ್ಲ ಒಗ್ಗೂಡಿಸಿ ವ್ಯಾಖ್ಯಾನ ಮಾಡಿ ಎಲ್ಲ ಇಟ್ಬಿಟ್ಟಿದ್ದಾರೆ. ಈಗ ಏನು ಅಂದರೆ ನಾವು ಅದನ್ನು ಅವರು ಮಾಡಿ ಪುಸ್ತಕಗಳ ರಾಶಿಗಟ್ಟಲೆ ಪುಸ್ತಕಗಳನ್ನ ದಾನ ರೂಪದಲ್ಲಿ ಸಮಾಜಕ್ಕೆ ಕೊಟ್ಬಿಟ್ಟಿದ್ದಾರೆ. ಇದಕ್ಕೆ ನಾನು ಯಾವುದೇ ಹಣ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಮೊದಲಿಗೆ ಒಂದಿಷ್ಟು ಪ್ರಕಾಶನಗಳಲ್ಲಿ ಅದಕ್ಕೆ ಅವರ ಆರಂಭದ ದಿನಗಳಲ್ಲಿ ಒಂದು ಕನಿಷ್ಠ ಮಟ್ಟದ ಬೆಲೆ ಇಡಬೇಕಾಯಿತು. ಆ ಬೆಲೆ ಇಟ್ಟಿದ್ದನ್ನು ನಾವು ತೊಗೊಂಡೋಗ್ಬಿಟ್ಟು ಪುಸ್ತಕಾಲಯ ಕೊಟ್ಟರೆ ನಾವು ಇದನ್ನು ಮಾರಾಟ ಮಾಡೋಕ್ಕಾಗಲ್ಲ ಇಷ್ಟು ಕಡಿಮೆ ಬೆಲೆಗೆ ಅಂತ ಹೇಳ್ತಾರೆ. ನೀವೆಷ್ಟು ಅದಕ್ಕೆ ಮಾರ್ಜಿನ್ ಕೊಡ್ತೀರಾ ಅಂತ. ಅಲ್ಲಿ ಇಟ್ಟಿರೋದೇ ಕಡಿಮೆ, ನೀವು ಜಾಸ್ತಿ ಮಾಡಬೇಕು. 300 ರೂಪಾಯಿ ಇಟ್ಟಿದ್ರೆ ಇಲ್ಲ ಒಂದು 500 ರೂಪಾಯಿ, 600 ರೂಪಾಯಿ, 1000 ರೂಪಾಯಿ ನಾವು ಅದ್ರ ಮೇಲೆ ಲೇಬಲ್ ಹಚ್ತೀವಿ, ಆವಾಗ ಕೊಡೋಕ್ಕಾಗುತ್ತೆ. ಇವರು ಅದಕ್ಕೆ ಒಪ್ಪೋದಕ್ಕೆ ರೆಡಿ ಇಲ್ಲ. ಓದುಗರಿಗೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಸಿಗಬೇಕು ಅನ್ನೋದೊಂದು. ಕೊನೆಗೆ ಮುಂದೆ ಬರ್ತಾ ಇದೆಲ್ಲ ಬೇಡವೇ ಬೇಡ ಈ ವ್ಯವಸ್ಥೆ ಅಂತ ಹೇಳಿಬಿಟ್ಟು ದಾನ ರೂಪದಲ್ಲಿ ಅಂದಾಜು 2000 ಪುಟಗಳಷ್ಟು 2 ಪುಸ್ತಕಗಳನ್ನ ದಾನ ರೂಪದಲ್ಲಿ ಲಭ್ಯ ಮಾಡಿ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲೂ ಲಭ್ಯ ಇದೆ,
ಆಮೇಲೆ ಹಾಸನದಲ್ಲಿದೆ, ಬೆಂಗಳೂರಲ್ಲಿ 2 ಕಡೆ ಕೊಟ್ಟಿದ್ದಾರೆ. ಅವರಿಂದ ನೀವು ಇದನ್ನು ಪಡ್ಕೊಳ್ಬೋದು ಪುಸ್ತಕಗಳನ್ನ. ಶಂಕರನನ್ನು ಕುರಿತು ಅವರ ಸಮೀಪಕಾಲೀನನಾದ ಕವಿಯ ಹೇಳಿಕೆ: ಇಂಕರನಾಗಿ ತಂದು ಪುರುಷನಾಗಿಪ ವಿದ್ಯೆ ಸರ್ವಜ್ಞ ಪದ ವೆಡದವರಿಗೀಗ ಅರಿಯಲೆಂದನೆಲ್ಲ ವೇದಶಾಸ್ತ್ರಾಗಮ ಸರಣಿಯೋಪದೇಶ ಶುದ್ಧ ಚತಿದನೆಲ್ಲವ ನಂಕಿಯೊಳಡಗಿಸಿ ಅತಿಶಯ ಗಾಢ ವಿದ್ಯೆಯ ಪದ ತಲ ಪೇಳ್ದ ನಾದಿಯ ಪದ್ಧತಿ ಹಿತವಾಗುವೆನೆಂದರಿಯೈ. ಸಂಸ್ಕೃತ ಭಾಷೆಯನ್ನು ಕುರಿತ ವಿಚಾರ ಅಂದರೆ ಇಲ್ಲಿ ಶಂಕರರನ್ನು ಕೂಡ ಇವರು ಪ್ರಸ್ತಾಪಿಸಿದ್ದಾರೆ. ಅದು ಒಂದು ಕುತೂಹಲದಿಂದ ಸುಧಾರ್ತಿ ಅವರು ಹೊರಟಿದ್ದು. ಆ ಕಾಲಘಟ್ಟದವರಾದ ಮೇಲೆ ಏನಾದರೂ ಒಂದು ಶಂಕರಾಚಾರ್ಯರ ಬಗ್ಗೆ ಹೇಳಿರಬೇಕು.